IAS ಮತ್ತು KAS ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇವತ್ತು ಕೆಲವು ಬೇಸಿಕ್ಸ್ಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅಂದರೆ ರಾಕೆಟ್ಗಳು, ಲಾಂಚರ್ಸ್, ನಮ್ಮ ಇಸ್ರೋಗೆ ಸಂಬಂಧಿಸಿದಂತೆ ನಾನು ಹೇಳೋಕ್ಕಿಂತ ಮುಂಚೆ ಅದರಲ್ಲಿ ಇರುವಂತಹ ಆರ್ಬಿಟ್ ಅಂದರೆ ಕಕ್ಷೆ, ಹಾಗೆ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳಿಗಾಗಿ. ಹಾಗಾದರೆ ಪ್ರಾರಂಭಿಸೋಣ. ಸೊ ಈ ಆರ್ಬಿಟ್ ಅಂದರೆ ಕನ್ನಡದಲ್ಲಿ ನಾವು ಕಕ್ಷೆ ಅಂತ ಕರಿತೀವಿ. ಕಕ್ಷೆ ಭೌತಶಾಸ್ತ್ರದಲ್ಲಿ ಕಕ್ಷೆ ಅಂದರೆ ಗುರುತ್ವ ಶಕ್ತಿಗೆ ಒಳಪಟ್ಟು ಒಂದು ವಸ್ತುವಿನ ಬಾಗಿದ ಪಥ. ಉದಾಹರಣೆಗೆ ಒಂದು ನಕ್ಷತ್ರದ ಸುತ್ತ ಒಂದು ಗ್ರಹದ ಪಥ ಅಥವಾ ಒಂದು ಗ್ರಹದ ಸುತ್ತ ಒಂದು ನೈಸರ್ಗಿಕ ಉಪಗ್ರಹದ ಪಥ. ಸೊ ಇದು ಕಕ್ಷೆ ಅಂದರೆ ಒಂದು ನಕ್ಷತ್ರದ ಸುತ್ತ ಒಂದು ಗ್ರಹದ ಪಥ ಅಥವಾ ಒಂದು ಗ್ರಹದ ಸುತ್ತ ಒಂದು ನೈಸರ್ಗಿಕ ಉಪಗ್ರಹದ ಪಥವಾಗಿದೆ. ಅಂದರೆ ಇದನ್ನು ಇವಾಗ ನೀವು ಭೂಮಿ ಅಂತ ಅಂದ್ಕೊಂಡ್ರೆ ಇದು ಕೃತಕ ಉಪಗ್ರಹ ಅಂತ ಅಂದ್ಕೊಳ್ಳಿ. ಸೊ ಈ ಭೂಮಿಯ ಸುತ್ತ ವೃತ್ತಾಕಾರದಲ್ಲಿ ಚಲಿಸುವಂಥದ್ದನ್ನು, ವೃತ್ತಾಕಾರದಲ್ಲಿ ಚಲಿಸ್ತಾ ಇರೋದಕ್ಕೆ ಭೂಮಿಯ ಸುತ್ತ ವೃತ್ತಾಕಾರದಲ್ಲಿ ಚಲಿಸ್ತಾ ಇದೆ. ಸೊ ಇದನ್ನು ನಾವು ಸೇರಿಸುವ ಸ್ಯಾಟಲೈಟ್ಗಳನ್ನು ಸೇರಿಸುವ ಪ್ರದೇಶ ಇದೆಯಲ್ಲ, ಅದನ್ನು ಪಥವನ್ನು ನಾವು ಕಕ್ಷೆ ಅಂತ ಕರಿತೀವಿ. ಸೊ ಇಸ್ರೋದಿಂದ ನಾವು ಲಾಂಚ್ ಮಾಡುವಂತಹ ಆರ್ಬಿಟ್ಗಳಂದರೆ, ಕಕ್ಷೆಗಳಂದರೆ ಪ್ರಮುಖವಾಗಿ ಎರಡು. ಒಂದು ಸರ್ಕ್ಯುಲರ್ ಆರ್ಬಿಟ್, ಇನ್ನೊಂದು ಎಲಿಪ್ಟಿಕಲ್ ಆರ್ಬಿಟ್. ಸೊ ಇಸ್ರೋದಿಂದ ನಾವು ಜಾಸ್ತಿ ಬಳಸುವಂಥದ್ದು ಸರ್ಕ್ಯುಲರ್ ಆರ್ಬಿಟ್ಗಳನ್ನು ಮಾತ್ರ. ಸೊ ಅದಕ್ಕಾಗಿ ಎಲಿಪ್ಟಿಕಲ್ ಆರ್ಬಿಟ್ಗಳನ್ನು ಬಳಸೋದು ತುಂಬಾ ವಿರಳ. ಸೊ ಹಾಗಾಗಿ ನಾನು ಸರ್ಕ್ಯುಲರ್ ಆರ್ಬಿಟ್ಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಸರ್ಕ್ಯುಲರ್ ಅಂದರೆ ಹೆಸರೇ ಹೇಳುವಂತೆ ವೃತ್ತಾಕಾರದಲ್ಲಿ ಭೂಮಿಯ ಸುತ್ತುತ್ತಾ ಇರುವಂತಹ ಸ್ಯಾಟಲೈಟ್ಗಳನ್ನು ನಾವು ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೀವಿ. ಅಂದರೆ ಭೂಮಿಯ ಸುತ್ತುವ ವೃತ್ತಾಕಾರದ ಕೃತಕ ಉಪಗ್ರಹವನ್ನು ಸರ್ಕ್ಯುಲರ್ ಆರ್ಬಿಟ್ ಅಂತ ಕರೀತಾರೆ. ಇದು ಭೂಮಿಯಿಂದ 160 ಕಿಲೋಮೀಟರ್ ಒಳಗೆ ನಾವು ಸ್ಯಾಟಲೈಟನ್ನು ಲಾಂಚ್ ಮಾಡಲು ಸಾಧ್ಯವಿಲ್ಲ. ಸೊ ಈ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಬೇಕಂದ್ರೆ, ಸೊ ಇದು ಭೂಮಿ ಅಂತ ಅಂದ್ಕೊಳ್ಳಿ. ಭೂಮಿಯ 160 ಕಿಲೋಮೀಟರ್ ಎತ್ತರದ ಒಳಗೆ ನಾವು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂದರೆ 160 ಕಿಲೋಮೀಟರ್ದಿಂದ ನಾವು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದನ್ನು ಮಾಡ್ಬೋದು. ಸೊ ಇದರ ರೇಂಜ್ 2000 ಕಿಲೋಮೀಟರ್ವರೆಗೆ ಕೂಡ ಇರುತ್ತೆ. ಸೊ ಅದರ ಕುರಿತಾಗಿ ಕೆಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿವರಣೆ ಮೂಲಕ. ಸೊ ಇವಾಗಷ್ಟೇ ಓದ್ತಾ ಹೋಗ್ತೀನಿ. ಸೊ 160 ಕಿಲೋಮೀಟರಿಂದ 2000 ಕಿಲೋಮೀಟರ್ ಇದರ ರೇಂಜ್ ಆಗಿದೆ. ಇದನ್ನು ಲೋ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. ಹಾಗೆ 2000 ಕಿಲೋಮೀಟರ್ದಿಂದ 36,000 ಕಿಲೋಮೀಟರ್ ಒಳಗೆ ಬರುವ ವ್ಯಾಪ್ತಿಯನ್ನು ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. ಆದರೆ ಭಾರತವು ಈ ವ್ಯಾಪ್ತಿಯನ್ನು ಬಳಸುವುದು ತುಂಬ ವಿರಳ. ಅಂದರೆ ಮೀಡಿಯಂ ಅರ್ತ್ ಆರ್ಬಿಟನ್ನು ಬಳಸುವುದು ತುಂಬ ಕಡಿಮೆ. 36,000 ಕಿಲೋಮೀಟರ್ ರೇಂಜನ್ನು ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. ಲೋವರ್ ಆರ್ಬಿಟನ್ನು ಭೂಮಿಯನ್ನು ಗಮನಿಸುವಂತಹ ಸ್ಯಾಟಲೈಟ್ಗಳನ್ನು ಇಲ್ಲಿ ಬಿಡಲಾಗುತ್ತೆ. ಅಂದರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳನ್ನು ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ಬಿಡಲಾಗುತ್ತೆ. ಹಾಗೆ ಕೆಲವೊಂದು ಸಲ ಸಂವಹನಕ್ಕೆ ಸಂಬಂಧಿಸಿದ ಸ್ಯಾಟಲೈಟ್ಗಳನ್ನು ಕೂಡ ಇಲ್ಲಿ ಬಿಡಲಾಗುತ್ತೆ. ಸೊ ಇವಾಗ ಹೇಳಿದ್ದನ್ನೆಲ್ಲ ನಾನು ಚಿತ್ರದ ಮೂಲಕ ನಿಮಗೆ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದನ್ನು ನೀವು ಭೂಮಿ ಅಂತ ಅಂದ್ಕೊಳ್ಳಿ. ಸೊ ಭೂಮಿ ಅಂತ ಅಂದ್ಕೊಂಡ್ರೆ ಇದು ಭೂಮಿ, ಇದು ಕೃತಕ ಉಪಗ್ರಹ. ಇವಾಗ ನಾವು ಸರ್ಕ್ಯುಲರ್ ಆರ್ಬಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಭೂಮಿ, ಇದು ಸ್ಯಾಟಲೈಟ್ ಅಂತ ಅಂದ್ಕೊಂಡ್ರೆ ಭೂಮಿಯ ಸುತ್ತ ವೃತ್ತಾಕಾರದಲ್ಲಿ ಚಲಿಸುವಂತಹ ಉಪಗ್ರಹವನ್ನು ಅಥವಾ ಸ್ಯಾಟಲೈಟನ್ನು ನಾವು ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೀವಿ. ಸೊ ಇದನ್ನು ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೀವಿ. ಹಾಗೆ
160 ಕಿಲೋಮೀಟರ್ ಭೂಮಿಯಿಂದ 160 ಕಿಲೋಮೀಟರ್ ಒಳಗೆ ನಾವು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು 160 ಕಿಲೋಮೀಟರ್ದಿಂದ ಮೇಲೆ ಎತ್ತರಕ್ಕೆ ನಾವು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ಬೋದು. ಹಾಗೆ 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಈ ವ್ಯಾಪ್ತಿಯನ್ನು ಲೋವರ್ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಇರುವ ವ್ಯಾಪ್ತಿಯನ್ನು ಲೋವರ್ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. ಹಾಗೆ 2000 ಕಿಲೋಮೀಟರ್ದಿಂದ 35,786 ಕಿಲೋಮೀಟರ್, ಅದನ್ನು ನಾವು 36,000 ಕಿಲೋಮೀಟರ್ ಅಂತ ಹೇಳ್ಬೋದು. ಆದರೆ ಕರೆಕ್ಟಾಗಿ ಅಂದರೆ 35,786 ಕಿಲೋಮೀಟರ್ ಈ ವ್ಯಾಪ್ತಿಯನ್ನು ನಾವು ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಭೂಮಿಯ ಸುತ್ತಾ ಇರುವ ಸ್ಯಾಟಲೈಟನ್ನು, ವೃತ್ತಾಕಾರದಲ್ಲಿ ಸುತ್ತಾ ಇರುವ ಸ್ಯಾಟಲೈಟನ್ನು ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೀವಿ. ನಾವು ಯಾವುದೇ ಸ್ಯಾಟಲೈಟನ್ನು ಭೂಮಿಯಿಂದ 160 ಕಿಲೋಮೀಟರ್ ಒಳಗೆ ಹಾರಿಸಲಿಕ್ಕೆ ಆಗಲ್ಲ. ಸೊ ಇದರ ಸ್ಟಾರ್ಟಿಂಗ್ ಪಾಯಿಂಟ್ 160 ಕಿಲೋಮೀಟರ್ದಿಂದ ಮೇಲೆ ಎತ್ತರಕ್ಕೆ ನಾವು ಹಾರಿಸ್ಬೋದು. ಹಾಗೆ 160 ಕಿಲೋಮೀಟರ್ನಿಂದ 2000 ಕಿಲೋಮೀಟರ್ ಈ ವ್ಯಾಪ್ತಿಯನ್ನು ನಾವು ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಹಾಗೆ 2000 ಕಿಲೋಮೀಟರ್ದಿಂದ 35,786 ಕಿಲೋಮೀಟರ್ ಈ ವ್ಯಾಪ್ತಿಯನ್ನು ನಾವು ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಹಾಗೆ ಈ 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಒಳಗೆ 500 ಅಥವಾ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥದ್ದು ಯಾವುದಂದರೆ ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್. 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಒಳಗೆ 500ರಿಂದ 600 ಕಿಲೋಮೀಟರ್ ರೇಂಜ್ನಲ್ಲಿ ಬರುವಂತಹದನ್ನು ನಾವು ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಹಾಗೆ 35,786 ಕಿಲೋಮೀಟರ್ ಇದನ್ನು ನಾವು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ, ನಾವು ಇಸ್ರೋದಿಂದ ಹಾರಿಸಲ್ಪಡುವ ಬಹಳಷ್ಟು ಸ್ಯಾಟಲೈಟ್ಗಳು ನಾವು ಲೋವರ್ ಅರ್ತ್ ಆರ್ಬಿಟಲ್ಲಿ ನಾವು ಉಡಾಯಿಸ್ತೀವಿ. ಅಂದರೆ 160 ಕಿಲೋಮೀಟರ್ದಿಂದ 2000 ರೇಂಜಲ್ಲಿನೇ ನಾವು ಈ ಸ್ಯಾಟಲೈಟ್ಗಳನ್ನು ಬಿಡ್ತೀವಿ. ಸೊ ಇಲ್ಲಿ ಬಿಡುವಂತಹ ಸ್ಯಾಟಲೈಟ್ಗಳು ಅಂದರೆ ಲೋವರ್ ಅರ್ತ್ ಆರ್ಬಿಟಲ್ಲಿ ಬಿಡುವಂತಹ ಸ್ಯಾಟಲೈಟ್ಗಳನ್ನು ಯಾವ ಉದ್ದೇಶಕ್ಕೆ ಬಳಸಲಾಗುತ್ತೆ ಅಂದರೆ, ಭೂಮಿಯ ಚಲನವಲನಗಳನ್ನು ಹಾಗೆ ಭೂಮಿಯನ್ನು ಅಬ್ಸರ್ವ್ ಮಾಡಲಿಕ್ಕೆ ನಾವು ಬಳಸುವಂತಹ ಸ್ಯಾಟಲೈಟ್ಗಳನ್ನು, ಹಾಗೆ ಸಂವಹನಕ್ಕೆ ಸಂಬಂಧಿಸಿದ ಸ್ಯಾಟಲೈಟ್ಗಳನ್ನು ನಾವು ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ನಾವು ಬಿಡ್ತೀವಿ. ಹಾಗೆ ಮೀಡಿಯಂ ಅರ್ತ್ ಆರ್ಬಿಟ್ನಲ್ಲಿ ಬಿಡುವಂತಹ ಸ್ಯಾಟಲೈಟ್ಗಳು ತುಂಬ ವಿರಳ. ಸೊ ಇಲ್ಲಿ ಬಿಡುವಂತಹ ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ಬಿಡುವಂತಹ ಎಲ್ಲ ಸ್ಯಾಟಲೈಟ್ಗಳು ಆಲ್ಮೋಸ್ಟ್ ಭೂಮಿಯನ್ನು ಅಬ್ಸರ್ವ್ ಮಾಡುವಂಥದ್ದು ಮತ್ತು ಸಂವಹನಕ್ಕೆ ಅಂದರೆ ನಮ್ಮ ಮೊಬೈಲು ಅಥವಾ ಆ ರೀತಿ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ನಾವು ಬಿಡುವಂತಹ ಸ್ಯಾಟಲೈಟ್ಗಳು ನಾವು ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ಬಿಡ್ತೀವಿ. ಸೊ ಇವಾಗ ಈ 160 ಕಿಲೋಮೀಟರ್ನಿಂದ 2000 ಕಿಲೋಮೀಟರ್ ಒಳಗೆ ಬರುವಂತಹ 500ರಿಂದ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಬಗ್ಗೆ ನಾವು ಇವಾಗ ಮಾಹಿತಿಯನ್ನು ನೋಡೋಣ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಅಂದರೆ, ಇದು ಇವಾಗಲೇ ಹೇಳಿರೋ ಹಾಗೆ 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಒಳಗೆ 500ರಿಂದ 600 ಕಿಲೋಮೀಟರ್ ಒಳಗೆ ಬರುವಂಥದ್ದನ್ನು ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಇದನ್ನು ಕನ್ನಡದಲ್ಲಿ ಸೂರ್ಯ ಸಮಕಾಲಿಕ ಧ್ರುವೀಯ ಕಕ್ಷೆ ಅಂತ ಕರೆಯಲಾಗುತ್ತೆ. ಅಂದರೆ ಈ ಸ್ಯಾಟಲೈಟ್ ಇದೆಯಲ್ಲ, ಈಕ್ವೇಟರ್ ಕ್ರಾಸ್ ಮಾಡುವಾಗ, ಈ ಸ್ಯಾಟಲೈಟ್ ಈಕ್ವೇಟರನ್ನು ಕ್ರಾಸ್ ಮಾಡುವಾಗ ಅದು ಈಕ್ವೇಟರ್ನ ಕ್ರಾಸ್ ಮಾಡುವ ಟೈಮ್ ಮತ್ತು ಸೂರ್ಯನ ಟೈಮ್ ಎರಡೂ ಸೇಮ್ ಆಗಿರುತ್ತೆ. ಅದಕ್ಕಾಗಿ ಸೂರ್ಯ ಸಮಕಾಲಿಕ ಅಂದರೆ ಸೂರ್ಯನ ಟೈಮ್ ಮತ್ತು ಅದರ ಸ್ಯಾಟಲೈಟ್ನ ಟೈಮ್ ಸೇಮ್ ಆಗಿರೋದ್ರಿಂದ ಇದಕ್ಕೆ ಸೂರ್ಯ ಸಮಕಾಲಿಕ ಅಂತ ಕರೀತಾರೆ. ಸೊ ಹಾಗೆ ಇದು ಈ ಸ್ಯಾಟಲೈಟ್ ಇದೆಯಲ್ಲ, ಭೂಮಿಯ ಧ್ರುವದಿಂದ ಧ್ರುವಕ್ಕೆ
ಸೊ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಈ ರೀತಿಯಾಗಿ ಚಲನೆ ಮಾಡೋದ್ರಿಂದ ಇದನ್ನು ಧ್ರುವೀಯ ಕಕ್ಷೆ ಅಂತ ಕರೀತಾರೆ. ಸೂರ್ಯನ ಟೈಮ್ ಮತ್ತು ಇದರ ಸ್ಯಾಟಲೈಟ್ನ ಟೈಮ್ ಈಕ್ವೇಟರ್ನ ಪಾಸ್ ಮಾಡುವಾಗ ಸೇಮ್ ಆಗಿರೋದ್ರಿಂದ ಇದನ್ನು ಸೂರ್ಯನ ಸಮಕಾಲಿಕ ಅಂತ ಕರೀತಾರೆ. ಮತ್ತು ಈ ಸ್ಯಾಟಲೈಟ್ ಚಲಿಸುವುದು ಧ್ರುವದಿಂದ ಧ್ರುವ ಚಲನೆ ಆಗಿರೋದ್ರಿಂದ ಇದನ್ನು ಧ್ರುವೀಯ ಕಕ್ಷೆ ಅಂತ ಕರೆಯಲಾಗುತ್ತೆ. ಸೊ ಇದಕ್ಕೆ ಉದಾಹರಣೆ ಅಂದರೆ ಇದು ಭೂಮಿ. ಸೊ ಭೂಮಿ ಈ ಈಕ್ವೇಟರ್ನ ಈ ಭಾಗವನ್ನು ಈ ಸ್ಯಾಟಲೈಟ್ ಕ್ರಾಸ್ ಮಾಡ್ತಿದೆ ಅಂದರೆ ಈಕ್ವೇಟರ್ನ ಈ ಉಪಗ್ರಹ ಕ್ರಾಸ್ ಮಾಡುವ ಟೈಮ್ 12 ಗಂಟೆ ಆಗಿದ್ರೆ ಸೂರ್ಯನ ಟೈಮ್ ಕೂಡ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಅಂದರೆ ನಮ್ಮ ಕಡೆ ಅಂದರೆ ಸೂರ್ಯನ ಟೈಮ್ 12 ಗಂಟೆ ಆಗಿರುತ್ತೆ. ಸೊ ಈಕ್ವೇಟರ್ ಮೇಲೆ ಈ ಸ್ಯಾಟಲೈಟ್ ಇದ್ದಾಗ ಅದು ಈ ಈಕ್ವೇಟರ್ನ ಕ್ರಾಸ್ ಮಾಡುವ ಟೈಮ್ ಕೂಡ 12 ಗಂಟೆ ಆಗಿರುತ್ತೆ. ಅಂದರೆ ಸ್ಯಾಟಲೈಟ್ ಈಕ್ವೇಟರನ್ನು ಕ್ರಾಸ್ ಮಾಡುವಾಗ ಸಮಯ 12 ಗಂಟೆ ಆಗಿದ್ದರೆ ಸೋಲಾರ್ ಟೈಮ್ ಕೂಡ 12 ಗಂಟೆನೇ ಆಗಿರುತ್ತೆ. ಅಂದರೆ ಸೂರ್ಯನ ಸಮಯ ಮತ್ತು ಇದರ ಸಮಯ ಎರಡೂ ಸೇಮ್ ಆಗಿರುತ್ತೆ. ಸನ್ ಸಿಂಕ್ರೋನಸ್ ಅಂದರೆ ಸೂರ್ಯನೊಂದಿಗೆ ಸಮಕಾಲಿಕ ವೇಳೆಯನ್ನು ಹೊಂದಿರುವಂತಹ ಸ್ಯಾಟಲೈಟ್ ಆಗಿದೆ, ಅಂದರೆ ಕಕ್ಷೆಯಾಗಿದೆ. ಸೊ ಇವಾಗ ಇನ್ನೊಮ್ಮೆ ಹೇಳಬೇಕಂದ್ರೆ ಇದು ಭೂಮಿ ಅಂತ ಅಂದ್ಕೊಂಡ್ರೆ ಇದು ಈಕ್ವೇಟರ್. ಸೊ ಈಕ್ವೇಟರ್ನ ಈ ಪಾಯಿಂಟ್ ಮೇಲೆ ಈ ಸ್ಯಾಟಲೈಟ್ ಹೋಗ್ತಿದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಕ್ರಾಸ್ ಮಾಡುವಾಗ 12 ಗಂಟೆ ಆಗಿದ್ರೆ ಈಕ್ವೇಟರ್ನ ಈ ಪಾಯಿಂಟ್ನ ಈ ಸ್ಯಾಟಲೈಟ್ ಕ್ರಾಸ್ ಮಾಡುವಾಗ ಟೈಮ್ 12 ಗಂಟೆ ಆಗಿದ್ರೆ ಸೂರ್ಯನ ಟೈಮ್ ಕೂಡ 12 ಗಂಟೆ ಆಗಿರುತ್ತೆ. ಸೊ ಇವೆರಡು ಟೈಮ್ಗಳು ಸೇಮ್ ಆಗಿರುತ್ತೆ. ಸೊ ಇನ್ನೊಂದು ವಿಷಯ ಅಂದರೆ ಭೂಮಿಯು ಚಲಿಸ್ತಾ ಇರುತ್ತೆ. ಸೊ ಭೂಮಿಯು ಸ್ವಲ್ಪ ಚಲಿಸ್ತಾ ಇರುತ್ತೆ. ಸೊ ಒಂದು ವೇಳೆ ಈ ಸ್ಯಾಟಲೈಟ್ ಇವಾಗ ಕ್ರಾಸ್ ಮಾಡುವಾಗ ಈ ಪಾಯಿಂಟ್ ಇಲ್ಲಿದೆ ಅಂದರೆ ಅದು ಒಂದು ಸುತ್ತು ತಗೊಂಡು ಬಂದು ಮತ್ತೆ ಭೂಮಿ ಚಲನೆ ಮಾಡೋದ್ರಿಂದ ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಮುಂದಿನ 3ನೇ ರೌಂಡ್ ಬಂದಾಗ ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಆದರೆ ಸೂರ್ಯನ ಟೈಮ್ ಮತ್ತು ಅದರ ಸ್ಯಾಟಲೈಟ್ನ ಟೈಮ್ ಮಾತ್ರ ಸೇಮ್ ಆಗಿರುತ್ತೆ. ಇದು ಯಾಕೆ ಪಾಯಿಂಟ್ ಚೇಂಜ್ ಆಗುತ್ತೆ ಅಂದರೆ ಭೂಮಿ ಚಲಿಸ್ತಾ ಇರೋದ್ರಿಂದ ಈ ಪಾಯಿಂಟ್ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಈ ಸ್ಯಾಟಲೈಟ್ ಈಕ್ವೇಟರ್ನ ಮೇಲೆ ಬಂದಾಗ ಇದರ ಟೈಮ್ ಮತ್ತು ಸೂರ್ಯನ ಟೈಮ್ ಎರಡೂ ಸೇಮ್ ಆಗಿರುತ್ತೆ. ಸ್ಯಾಟಲೈಟ್ ಈ ಪಾಯಿಂಟ್ನ ಕ್ರಾಸ್ ಮಾಡುವಾಗ ಟೈಮ್ 12 ಗಂಟೆನೇ ಆಗಿರುತ್ತೆ. ಸೊ ಸೋಲಾರ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಮಾತ್ರ 12 ಗಂಟೆನೇ ಅವೆರಡು ಸಿಂಕ್ರೋನೈಸ್ ಆಗುತ್ತೆ. ಆ ಸ್ಯಾಟಲೈಟ್ ಟೈಮು ಮತ್ತು ಸೂರ್ಯನ ಟೈಮು ಯಾವಾಗಲೂ 12 ಗಂಟೆನೇ ಆಗಿರುತ್ತೆ. ಮತ್ತು ಸ್ಯಾಟಲೈಟ್ ಒಂದು ಸುತ್ತನ್ನು ತಗೊಳ್ಳಿಕ್ಕೆ, ಒಂದು ರೊಟೇಷನ್ನ ಮಾಡಲಿಕ್ಕೆ 1.5 ಗಂಟೆ ಟೈಮ್ ತಗೊಳುತ್ತೆ. ಸೊ 1.5 ಗಂಟೆ ಮುಗಿಸ್ಕೊಂಡು ಬಂದಾಗ ಈ ಪಾಯಿಂಟಲ್ಲಿ 1.5 ಗಂಟೆಗೆ ಈ ಪಾಯಿಂಟಲ್ಲಿ ಬಂದಾಗ ಸೂರ್ಯ ಮತ್ತು ಇದರ ಟೈಮ್ ಸೇಮ್ ಆಗಿರುತ್ತೆ. ಮತ್ತೆ 1.5 ಗಂಟೆ ನಂತರ ಬಂದಾಗ ಈ ಪಾಯಿಂಟ್ ಇಲ್ಲಿರುತ್ತೆ, ಸ್ವಲ್ಪ ಚೇಂಜ್ ಆಗಿರುತ್ತೆ ಯಾಕಂದರೆ ಭೂಮಿಯ ಚಲನೆಯಿಂದಾಗಿ. ಆದರೆ ಟೈಮ್ ಮಾತ್ರ ಸೇಮ್ ಆಗಿರುತ್ತೆ. ಭೂಮಿಯನ್ನು ಅಬ್ಸರ್ವ್ ಮಾಡುವ ಸ್ಯಾಟಲೈಟ್ಗಳನ್ನು ಈ ಕಕ್ಷೆಯಲ್ಲಿ ಇರಿಸಲಾಗುವುದು. ಅಂದರೆ ಭೂಮಿಗೆ ಸಂಬಂಧಿಸಿದ ಭೂಮಿಯನ್ನು ಅಬ್ಸರ್ವ್ ಮಾಡುವಂತಹ ಸ್ಯಾಟಲೈಟ್ಗಳನ್ನು ನಾವು ಸೋಲಾರ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ನಲ್ಲಿ ಬಿಡ್ತೀವಿ. ಸೊ ಇದೊಂದು ಕಕ್ಷೆ. ಸೊ ಈ ಕಕ್ಷೆಯಲ್ಲಿ ನಾವು ಭೂಮಿಯನ್ನು ಅಬ್ಸರ್ವ್ ಮಾಡುವಂತಹ ಸ್ಯಾಟಲೈಟ್ಗಳನ್ನು ಬಿಡ್ತೀವಿ. ಸೊ ಈ ಸ್ಯಾಟಲೈಟ್ನ ಟೈಮ್ ಈಕ್ವೇಟರ್ ಮೇಲೆ ಇರುವಾಗ 12 ಗಂಟೆ ಆಗಿರುತ್ತೆ. ಹಾಗೆ ಸೂರ್ಯನ ಟೈಮ್ ಕೂಡ 12 ಗಂಟೆ ಆಗಿರುತ್ತೆ. ಸೂರ್ಯನ ಟೈಮ್ ಮತ್ತು ಇದರ ಟೈಮ್ ಎರಡು ಸೇಮ್ ಆಗಿರೋದ್ರಿಂದ ಈಕ್ವೇಟರ್ ಮೇಲೆ ಬಂದಾಗ ಇದನ್ನು ಸೂರ್ಯನ ಸಮಕಾಲಿಕ ಕಕ್ಷೆ ಅಂತ ಕರೀತಾರೆ. ಹಾಗೆ ಇದು ಧ್ರುವದಿಂದ ಧ್ರುವಕ್ಕೆ ಚಲನೆ ಮಾಡೋದ್ರಿಂದ ಇದನ್ನು ಧ್ರುವೀಯ ಕಕ್ಷೆ ಅಂತ ಕರೆಯಲಾಗತ್ತೆ. ಸೊ 1 ಡಿಗ್ರಿ ರೊಟೇಷನ್ಗೆ ಒಂದು ದಿನದಲ್ಲಿ 1 ಡಿಗ್ರಿ ರೊಟೇಷನ್ ಆಗತ್ತೆ. ಹಾಗೆ 365 ದಿನಗಳಲ್ಲಿ 360 ಡಿಗ್ರಿ ರೊಟೇಷನ್ ಆಗತ್ತೆ. ಸೊ ಇವಾಗಲೇ ನಾನು ಹೇಳಿರೋ ಹಾಗೆ ಸನ್ ಸಿಂಕ್ರೋನಸ್ ಆರ್ಬಿಟ್ ಇದು ಲೋವರ್ ಅರ್ತ್ ಆರ್ಬಿಟ್ನ ಒಂದು ಭಾಗ. ಲೋವರ್ ಅರ್ತ್ ಆರ್ಬಿಟ್ ಅಂದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಈ ವ್ಯಾಪ್ತಿಯನ್ನು ನಾವು ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಸೊ ಇಲ್ಲಿ
ಅಂದರೆ ಇದು ರೇಂಜ್ ಇದೆ. ಇಲ್ಲಿ 500ರಿಂದ 600 ಕಿಲೋಮೀಟರ್ ಒಳಗೆ ಬರುವಂಥದ್ದು ಸೋಲಾರ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್. ಸೊ ಇವಾಗ ಸ್ಪೀಡ್ ಆಫ್ ದ ಆರ್ಬಿಟ್ ಅಂದರೆ ಕಕ್ಷೆಯ ವೇಗದ ಕುರಿತಾಗಿ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇನ್ನೊಮ್ಮೆ ಡಯಾಗ್ರಾಮ್ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಒಂದು ನಿಮಿಷ ಸೊ ಇದನ್ನು ನೀವು ಭೂಮಿ ಅಂತ ಅಂದ್ಕೊಂಡ್ರೆ ಇದು ಕೃತಕ ಉಪಗ್ರಹ ಭೂಮಿಯ ಸುತ್ತ ವೃತ್ತಾಕಾರದ ಶೇಪ್ನಲ್ಲಿ ಅದು ಸುತ್ತಾ ಇದೆ. ನಾವು ಇವತ್ತು ಕೇವಲ ಸರ್ಕ್ಯುಲರ್ ಆರ್ಬಿಟ್ಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಬರುವಂತಹ ಸ್ಯಾಟಲೈಟ್ ವೃತ್ತಾಕಾರದಲ್ಲಿ ಭೂಮಿಯ ಸುತ್ತ ಸುತ್ತಾ ಇರುತ್ತೆ. ಸೊ ಇದು ಭೂಮಿಯ ಸುತ್ತ ವೃತ್ತಾಕಾರದಲ್ಲಿ ಚಲಿಸುವಂತಹ ಕೃತಕ ಉಪಗ್ರಹ. ಮತ್ತು ಭೂಮಿಯಿಂದ 160 ಕಿಲೋಮೀಟರ್ ಎತ್ತರದ ನಂತರ ನಾವು ಸ್ಯಾಟಲೈಟ್ಗಳನ್ನು ಹಾರಿಸ್ತೀವಿ. ಸೊ 160 ಕಿಲೋಮೀಟರ್ದಿಂದ 2000 ಕಿಲೋಮೀಟರ್ ಇರುವುದನ್ನು ನಾವು ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಈ ವ್ಯಾಪ್ತಿಯನ್ನು. ಹಾಗೆ ಇಲ್ಲಿ 500ರಿಂದ 600 ಕಿಲೋಮೀಟರ್ ಇರುವುದನ್ನು ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂದರೆ ಸೂರ್ಯನೊಂದಿಗೆ ಸಮಕಾಲಿಕ ಟೈಮನ್ನು ಹೊಂದಿರುವಂತಹ ಆರ್ಬಿಟ್ ಇಲ್ಲಿ ಬರುತ್ತೆ. 500ರಿಂದ 600 ಕಿಲೋಮೀಟರ್. ಸೊ 2000ದಿಂದ 36,000 ಕಿಲೋಮೀಟರ್ ಈ ವ್ಯಾಪ್ತಿಯನ್ನು ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಸೊ 36,000 ಕಿಲೋಮೀಟರ್ ಈ ಪಾಯಿಂಟ್ನ ನಾವು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ. ಸೊ ಇವಾಗ ಕಕ್ಷೆಗಳ ವೇಗಗಳ ಕುರಿತಾಗಿ ನೋಡೋಣ. ಸೊ ಇಲ್ಲಿ ನೋಡಿ, ನಾವು ಭೂಮಿಯ ಗುರುತ್ವಾಕರ್ಷಣೆ ಎಷ್ಟು ಜಾಸ್ತಿ ಇರುತ್ತೋ ಸ್ಯಾಟಲೈಟ್ಗಳ ಚಲನೆ ಅಷ್ಟೇ ವೇಗವಾಗಿರುತ್ತೆ. ಅದು ಭೂಮಿಯಿಂದ ಎಷ್ಟು ದೂರ ಹೋಗ್ತಾ ಇರುತ್ತೋ ಅದರ ವೇಗ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂದರೆ ಭೂಮಿಯ ಸುತ್ತಲೂ ಸ್ಯಾಟಲೈಟ್ ಜಾಸ್ತಿ ಸಮಯವನ್ನು ತಗೊಳ್ತಾ ಹೋಗುತ್ತೆ. ಅಂದರೆ ಉದಾಹರಣೆಗಂದರೆ ಸೊ ಇದು ಭೂಮಿಯ ಸುತ್ತಾ ಇರುವ ಸ್ಯಾಟಲೈಟ್. ಇದು 160 ಕಿಲೋಮೀಟರ್ ರೇಂಜ್ ಅಂದರೆ 2000ದಿಂದ 160 ಕಿಲೋಮೀಟರ್ ರೇಂಜ್ ಒಳಗೆ ಸ್ಯಾಟಲೈಟ್ ಸುತ್ತಾ ಇದೆ ಅಂದರೆ ಅದು ಭೂಮಿಯ ಸುತ್ತ ಒಂದು ಸುತ್ತನ್ನು ಅಂದರೆ ಒಂದು ರೊಟೇಷನನ್ನು ಮುಗಿಸ್ಲಿಕ್ಕೆ 2 ಗಂಟೆಗಳನ್ನು ಬೇಕಾಗತ್ತೆ. ಸೊ ಈ ಪಾಯಿಂಟಿಂದ ಒಂದು ಸ್ಯಾಟಲೈಟ್ ತನ್ನ ಚಲನೆಯನ್ನು ಪ್ರಾರಂಭಿಸಿದೆ ಅಂದರೆ ಈ ಪಾಯಿಂಟ್ನ ಮತ್ತೆ ಬಂದು ಅದು ಜಾಯಿನ್ ಆಗಬೇಕು ಅಂದರೆ ಅದು 2 ಅವರ್ಸ್ ತಗೊಳುತ್ತೆ. ಸೊ ಹಾಗೆ ಈ 2000ದಿಂದ 36,000 ಕಿಲೋಮೀಟರ್ ಒಳಗೆ 20,200 ಕಿಲೋಮೀಟರ್ನಲ್ಲಿ 20,200 ಕಿಲೋಮೀಟರ್ನಲ್ಲಿ ಒಂದು ವೇಳೆ ನಾವು ಸ್ಯಾಟಲೈಟ್ನ ಬಿಟ್ಟಿದ್ದೀವಿ ಅಂದರೆ ಅದು ಭೂಮಿಯ ಸುತ್ತ ಒಂದು ರೊಟೇಷನ್ ತಗೊಳ್ಳಿಕ್ಕೆ ಎಷ್ಟು ಅವರ್ ತಗೊಳುತ್ತೆ ಅಂದರೆ 12 ಗಂಟೆಗಳನ್ನು ಅದು ತಗೊಳುತ್ತೆ. ಒಂದು ರೆವಲ್ಯೂಷನ್ನ ಮಾಡಲಿಕ್ಕೆ ಇದು ಒಂದು ರೆವಲ್ಯೂಷನ್ನ ಮಾಡಲಿಕ್ಕೆ 12 ಗಂಟೆಗಳನ್ನು ತಗೊಳುತ್ತೆ. ಸೊ ಹಾಗೆ 36,000 ಕಿಲೋಮೀಟರ್ ಒಳಗೆ ನಾವು ಸ್ಯಾಟಲೈಟನ್ನು ಬಿಟ್ಟಿದ್ದೀವಿ ಅಂದರೆ ಅದು ಭೂಮಿಯ ಸುತ್ತ ಒಂದು ರೆವಲ್ಯೂಷನನ್ನು ಮಾಡಲಿಕ್ಕೆ 24 ಗಂಟೆಗಳನ್ನು ತಗೊಳುತ್ತೆ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿರಬೇಕು, ಭೂಮಿಯ ಗುರುತ್ವಾಕರ್ಷಣೆಯ ಸಮೀಪಕ್ಕೆ ಇರುವಂತಹ ಸ್ಯಾಟಲೈಟ್ಗಳು ಭೂಮಿಯ ಸುತ್ತ ಒಂದು ಸುತ್ತು ತಗೊಳ್ಳಿಕ್ಕೆ ಕಡಿಮೆ ಅವಧಿಯನ್ನು ತಗೊಳುತ್ತೆ. ಸೊ 160ರಿಂದ 2000 ಕಿಲೋಮೀಟರ್ ಒಳಗೆ ನಾವು ಸ್ಯಾಟಲೈಟ್ಗಳನ್ನು ಬಿಟ್ಟರೆ ಅದು ಭೂಮಿಯ ಸುತ್ತ ಒಂದು ಸುತ್ತು ತಗೊಳ್ಳೋಕ್ಕೆ 2 ಅವರ್ನ ತಗೊಳುತ್ತೆ. ಹಾಗೆ 20,200 ಕಿಲೋಮೀಟರ್ ರೇಂಜ್ನಲ್ಲಿ ನಾವು ಸ್ಯಾಟಲೈಟ್ಗಳನ್ನು ಬಿಟ್ಟರೆ ಅದು ಭೂಮಿಯ ಸುತ್ತ ಒಂದು ರೆವಲ್ಯೂಷನ್ನ ಮುಗಿಸ್ಲಿಕ್ಕೆ 12 ಗಂಟೆಗಳನ್ನು ತಗೊಳುತ್ತೆ. ಹಾಗೆ 36,000 ಕಿಲೋಮೀಟರ್ನಲ್ಲಿ ನಾವು ಸ್ಯಾಟಲೈಟನ್ನು ಬಿಟ್ಟರೆ ಅದು ಭೂಮಿಯ ಸುತ್ತ ಒಂದು ಸುತ್ತನ್ನು ಮುಗಿಸ್ಲಿಕ್ಕೆ 24 ಗಂಟೆಗಳನ್ನು ತಗೊಳುತ್ತೆ. ಸೊ ಗುರುತ್ವಾಕರ್ಷಣೆ ಎಷ್ಟು ಜಾಸ್ತಿ ಇರುತ್ತೋ ಆ ಪ್ರದೇಶದಲ್ಲಿ ವೇಗ ಜಾಸ್ತಿ ಇರುತ್ತೆ. ಗುರುತ್ವಾಕರ್ಷಣೆ ಎಷ್ಟು ದೂರ ಇರುತ್ತೋ ಆ ಪ್ರದೇಶದಲ್ಲಿ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಅದು ಭೂಮಿಯ ಸುತ್ತ ಒಂದು ರೆವಲ್ಯೂಷನ್ ಮಾಡಲಿಕ್ಕೆ ತೆಗೆದುಕೊಳ್ಳುವ ಅವಧಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಜಿಯೋ ಸಿಂಕ್ರನಸ್ ಆರ್ಬಿಟ್ GSO. ಸೊ ಮೊದಲು ನಾವು ಇವಾಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದು ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂದರೆ ಸೂರ್ಯನೊಂದಿಗೆ ಸಮಕಾಲಿಕ ಟೈಮ್ ಹೊಂದುವಂತಹ ಆರ್ಬಿಟ್ ಅಂದರೆ ಕಕ್ಷೆಯನ್ನು ನಾವು ಆ ಸ್ಯಾಟಲೈಟ್ ಮತ್ತು ಸೂರ್ಯನ
ಟೈಮ್ ಎರಡು ಸೇಮ್ ಆಗಿರೋದ್ರಿಂದ ನಾವು ಸೂರ್ಯ ಸಮಕಾಲಿಕ ಧ್ರುವೀಯ ಕಕ್ಷೆ ಅಂತ ಕರಿತೀವಿ. ಹಾಗೆ ಜಿಯೋ ಸಿಂಕ್ರನಸ್ ಆರ್ಬಿಟ್ನಲ್ಲಿ ಭೂಮಿಯ ಸಮಯ ಮತ್ತು ಆ ಸ್ಯಾಟಲೈಟ್ನ ಸಮಯ ಎರಡು ಸೇಮ್ ಆಗಿರುತ್ತೆ. ಸೊ ಇಲ್ಲಿ ಇದು ಭೂಮಿಯೊಂದಿಗೆ ಸಿಂಕ್ರೊನೈಸ್ ಆಗುತ್ತೆ, ಅಲ್ಲಿ ಸೂರ್ಯನೊಂದಿಗೆ ಸಿಂಕ್ರೊನೈಸ್ ಆಗುತ್ತೆ. ಸೊ ಇದರ ಕುರಿತಾಗಿ ನೋಡೋಣ. ಅರ್ತ್ ಅಂದರೆ ಭೂಮಿಯು ಒಂದು ರೊಟೇಷನ್ನ ಮುಗಿಸ್ಲಿಕ್ಕೆ 23 ಗಂಟೆ 56 ಸೆಕೆಂಡ್, ಎಷ್ಟೋ ನಿಮಿಷ ತಗೊಳುತ್ತೆ ಅದನ್ನು ಮೆನ್ಷನ್ ಮಾಡೋದು ಮರೆತುಬಿಟ್ಟೆ. ಸೊ ಭೂಮಿ ಒಂದು ರೊಟೇಷನ್ನ ಮುಗಿಸ್ಲಿಕ್ಕೆ 23 ಗಂಟೆ 56 ಸೆಕೆಂಡ್ಸ್ಗಳನ್ನು ತಗೊಳುತ್ತೆ. ಇಲ್ಲಿ ಅಂದರೆ ಜಿಯೋ ಸಿಂಕ್ರೊನಸ್ ಆರ್ಬಿಟ್ನಲ್ಲಿ ಬರುವಂತಹ ಸ್ಯಾಟಲೈಟ್ ಕೂಡ ಒಂದು ರೊಟೇಷನ್ನ ಮುಗಿಸ್ಲಿಕ್ಕೆ, ಅಂದರೆ ಭೂಮಿಯ ಸುತ್ತ ಒಂದು ರೊಟೇಷನ್ನ ಮುಗಿಸ್ಲಿಕ್ಕೆ ಇದು ಕೂಡ 24 ಗಂಟೆಗಳ ಟೈಮನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಭೂಮಿ ಯಾವ ಡೈರೆಕ್ಷನ್ನಲ್ಲಿ ಸುತ್ತುತ್ತಾ ಇದೆಯಲ್ಲ ಅದೇ ಡೈರೆಕ್ಷನ್ನಲ್ಲಿ ಈ ಸ್ಯಾಟಲೈಟ್ ಕೂಡ ಚಲಿಸುತ್ತೆ. ಇದು ಭೂಮಿಯಿಂದ 36,000 ಕಿಲೋಮೀಟರ್ ಎತ್ತರದಲ್ಲಿ ಚಲಿಸುವಂಥದ್ದಾಗಿದೆ. ಸೊ ಇವಾಗಲೇ ನಾನು ಆರ್ಬಿಟ್ನ ವೇಗದ ಕುರಿತಾಗಿ ಮಾಹಿತಿ ಹೇಳಿದ್ದೀನಿ. ಅಂದರೆ 36,000 ಕಿಲೋಮೀಟರ್ನಲ್ಲಿ ಆ ರೇಂಜ್ನಲ್ಲಿ ಇದ್ದಾಗ 24 ಗಂಟೆಗಳನ್ನು ತಗೊಳುತ್ತೆ ಅಂತ ವೇಗದ ಬಗ್ಗೆ ಹೇಳುವಾಗ ಹೇಳಿದ್ದೀನಿ. ಸೊ ಈ ಸ್ಯಾಟಲೈಟ್ ಇದೆಯಲ್ಲ ಭೂಮಿಯಿಂದ 36,000 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಸೊ ಅದಕ್ಕಾಗಿ ಒಂದು ಸುತ್ತನ್ನು ಮುಗಿಸ್ಲಿಕ್ಕೆ ಇದು 24 ಗಂಟೆಗಳ ಟೈಮನ್ನು ತಗೊಳುತ್ತೆ. ಅಂದರೆ ಈ ಸ್ಯಾಟಲೈಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದರೆ ಈ ರೌಂಡ್ ಮುಗಿಸಿ ಮತ್ತೆ ಈ ಪಾಯಿಂಟ್ಗೆ ಬರಬೇಕಂದ್ರೆ 24 ಗಂಟೆಗಳನ್ನು ಇದು ತೆಗೆದುಕೊಳ್ಳುತ್ತೆ. ಸೊ ಇವಾಗಲೇ ನಾನು ಹೇಳಿದಂಗೆ ಸಿಂಕ್ ವಿತ್ ಅರ್ತ್ ಅಂದರೆ ಭೂಮಿಯೊಂದಿಗೆ ಸಿಂಕ್ ಮಾಡುತ್ತೆ. ಇಟ್ ರಫ್ಲಿ ಮೇಕ್ಸ್ ದ ಶೇಪ್ ಆಫ್ 8 ಅಂದರೆ ಇದು ಚಲನೆ ಮಾಡುವಾಗ, ಭೂಮಿಯ ಸುತ್ತ ಚಲನೆ ಮಾಡುವಾಗ ಇದು 8 ಈ ಸಂಖ್ಯೆಯ ಆಕಾರದಲ್ಲಿ ಭೂಮಿಯ ಸುತ್ತ ಇದು ಚಲನೆ ಮಾಡ್ತಾ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಯಾವಾಗ ನೋಡಿದ್ರೂ ಇದು ನಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಅಂದರೆ ಸ್ಯಾಟಲೈಟ್ ಒಂದು ವೇಳೆ, ಈಗ ನೋಡಿ ಇದು ಭೂಮಿ ಅಂತ ಅಂದ್ಕೊಳ್ಳಿ, ಇದು ಇಕ್ವೇಟರ್. ಸ್ಯಾಟಲೈಟ್ ಒಂದು ವೇಳೆ ಈ ಪಾಯಿಂಟಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಪಾಯಿಂಟಲ್ಲಿ ಇದೆ ಅಂದರೆ ಈ ಪಾಯಿಂಟಲ್ಲಿ ಇದ್ದಾಗ ಬೆಳಿಗ್ಗಿನ 6 ಗಂಟೆ ಆಗಿದ್ದರೆ ಭೂಮಿಯ ಸುತ್ತ ಇನ್ನೊಂದು ಸುತ್ತು ಹಾಕಿ 24 ಗಂಟೆಗಳ ನಂತರ ಮತ್ತೆ ಈ ಪಾಯಿಂಟ್ಗೆ ಬಂದಾಗ ಟೈಮ್ ಮತ್ತೆ ಸೇಮ್ ಬೆಳಗಿನ 6 ಗಂಟೆನೇ ಆಗಿರುತ್ತೆ. ಸೊ ಭೂಮಿ ಟೈಮ್ನೂ ಅಷ್ಟೇ ಆಗಿರುತ್ತೆ, ಸ್ಯಾಟಲೈಟ್ ಟೈಮ್ನೂ ಅಷ್ಟೇ ಆಗಿರುತ್ತೆ. ಸೊ ಈ ಪಾಯಿಂಟ್ಗೆ ನಾವು ಈಗ 6 AM ಆಗಿದೆ ಅಂದರೆ ಬೆಳಗಿನ 6 ಗಂಟೆ ಆಗಿದೆ ಅಂದರೆ ಮತ್ತೆ 24 ಗಂಟೆಗಳ ನಂತರ ಮತ್ತೆ ಇಲ್ಲಿ ಬಂದಾಗ ಬೆಳಗಿನ 6 ಗಂಟೆನೇ ಆಗಿರುತ್ತೆ. ಹಾಗೆ ಇವಾಗ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದರೆ ಇದು ಜಿಯೋ ಸಿಂಕ್ರನಸ್, ಇಲ್ಲಿ ಮೇಲೆ ಇದೆಯಲ್ಲ ಇದು ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ನ ಒಂದು ವಿಧವಾಗಿದೆ. ಇದು ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ನ ಒಂದು ವಿಧವಾಗಿದೆ. ಇದು ಇನ್ಕ್ಲೈನೇಷನ್ ವಿತ್ ಇಕ್ವೇಟರ್ ಈಸ್ 0. ಹಾಗೆ ಈ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಹಾಗೆ ಜಿಯೋ ಸ್ಟೇಷನರಿ, ಸೊ ಅಲ್ಲಿ ಮೇಲಿದೆಯಲ್ಲ ಜಿಯೋ ಸ್ಟೇಷನರಿ ಸ್ಯಾಟಲೈಟ್, ಇವೆರಡನ್ನು ಯಾವುದಕ್ಕೆ ಬಳಸಲಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳಾಗಿ ಬಳಸಲಾಗುತ್ತೆ. ಅಂದರೆ ಸಂವಹನಕ್ಕೆ ಸಂಬಂಧಿಸಿದಂತೆ ನಾವು ಬಿಡುವಂತಹ ಸ್ಯಾಟಲೈಟನ್ನು ಆ ಕಕ್ಷೆಗೆ ಸೇರಿಸಲಿಕ್ಕೆ ಈ ಸ್ಯಾಟಲೈಟ್ಗಳನ್ನು ನಾವು ಬಳಸ್ತೇವೆ. ಸೊ ಇದು ನಾಟ್ ಮೂವೇಬಲ್ ಸ್ಯಾಟಲೈಟ್, ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವಂತಹ ಸ್ಯಾಟಲೈಟ್ ಆಗಿಲ್ಲ. ಇದು ಸ್ಥಿರವಾಗಿ ಇದ್ದು ಭೂಮಿಯ ಚಲನವಲನಗಳನ್ನು ಹಾಗೂ ಸಂವಹನಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು, ಚಿತ್ರಗಳನ್ನು ರವಾನಿಸುವಂತಹ ಸ್ಯಾಟಲೈಟ್ ಆಗಿದೆ. ಇದು ಯಾವಾಗಲೂ, ಇನ್ನೊಂದು ಪಾಯಿಂಟ್ ಅಂದರೆ ಇದು ಯಾವಾಗಲೂ ಈಕ್ವೇಟರ್ನ ಮೇಲೆ ಇರುತ್ತೆ. ಸೊ ಈಕ್ವೇಟರ್ನ ಮೇಲೆ ಇರುವಂತಹ ಸ್ಯಾಟಲೈಟ್ ಆಗಿದೆ. ಸೊ ಇದಿಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಬೇಸಿಕ್, ಅಂದರೆ ಆರ್ಬಿಟ್ ಬಗ್ಗೆ, ಅಂದರೆ ಕಕ್ಷೆಯ ಬಗ್ಗೆ ಇದು ಬೇಸಿಕ್ ನಾಲೆಜ್ ಆಗಿದೆ. ಮುಂದಿನ ಭಾಗದಲ್ಲಿ ಈ ಒಂದು ವರ್ಷದಲ್ಲಿ ಇಸ್ರೋದಿಂದ ಲಾಂಚ್ ಆಗಿರುವಂತಹ ಉಡಾವಣಾ ವಾಹನ ಮತ್ತು ರಾಕೆಟ್ಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತೀನಿ. ಸೊ ನಾನು ಸಾಧ್ಯವಾದಷ್ಟು ನಿಮಗೆ ಅರ್ಥ ಮಾಡಲಿಕ್ಕೆ ಈ ಅಧ್ಯಾಯದಲ್ಲಿ ಪ್ರಯತ್ನ ಪಟ್ಟಿದ್ದೀನಿ.